ಮೂಡ ಕೇಸ್ ವಿಚಾರವಾಗಿ ಕಾನೂನಿನ ಸಮರ ಇವತ್ತು ತಾರಕಕ್ಕೇರಿತ್ತು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನು ನಡೆಸಿರುವಂತಹ ಹೈಕೋರ್ಟ್ ಇವತ್ತು ಸಾಕಷ್ಟು ವಿವರವಾದಂತಹ ವಾದವನ್ನು ಆಲಿಸಿತು. ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘವಿ ವಾದವನ್ನು ಮಂಡಿಸಿದ್ರು. ರಾಜ್ಯಪಾಲರ ಕ್ರಮವನ್ನು ತುಂಬ ತೀವ್ರವಾಗಿ ಆಕ್ಷೇಪವನ್ನು ಮಾಡಿದ್ದಾರೆ. ಯಾವುದೇ ಸಹಜ ನ್ಯಾಯ ಪ್ರಕ್ರಿಯೆಯನ್ನು ಅನುಸರಿಸದೆ ಈ ರೀತಿಯಾದಂಥ ನಿರ್ಧಾರವನ್ನು ಅಂದರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥ ವಾದ ಆಗಿತ್ತು. ಅದರ ಜೊತೆಗೆ ಬೇರೆ ಬೇರೆ ನಾಯಕರ ವಿರುದ್ಧವೂ ಕೂಡ ಈಗಾಗಲೇ ಕೇಸ್ ದಾಖಲಾಗಿದೆ, ಜೊತೆಗೆ ತನಿಖೆ ಕೂಡ ಆಗಿದೆ, ತನಿಖಾ ವರದಿಗಳಿದೆ. ಅಷ್ಟಾದರೂ ಕೂಡ ಆ ಎಲ್ಲ ನಾಯಕರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ರಾಜ್ಯಪಾಲರು ಕೈಗೊಂಡಿಲ್ಲ. ಇದರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಕೇವಲ ಒಂದು ದೂರು ಬಂದಿದ್ದಕ್ಕೆ ಮಾತ್ರ ಈ ರೀತಿಯಾದಂಥ ಪ್ರಾಸಿಕ್ಯೂಷನ್ಸ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸರ್ಕಾರವನ್ನು ಬೀಳಿಸುವಂಥ ಒಂದು ದುರುದ್ದೇಶ ಇದೆ ಅನ್ನುವಂಥ ತೀವ್ರ ಆಕ್ಷೇಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿಂಘವಿ ಮಾಡಿದರು. ಹಾಗಾದರೆ ಕೋರ್ಟ್ ಕಲಾಪದಲ್ಲಿ ಸಿಂಘವಿ ಅವರ ವಾದ ಹೇಗಿತ್ತು ಅದನ್ನು ನೋಡೋಣ ಬನ್ನಿ. ಕಾನೂನು ಹೋರಾಟದ ಮೂಲಕವೇ ಗೆಲ್ಲೋ ಸಂದೇಶ. ಮೂಡ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ರಾಜಕೀಯ ಪಿತೂರಿಗೆ ನಾನು ಹೆದರೋ ಮಾತೇ ಇಲ್ಲ, ಹೈಕೋರ್ಟ್ ಮೂಲಕವೇ ನಾನು ಗೆಲ್ಲುತ್ತೀನಿ ಅನ್ನೋದು ಸಿಎಂ ಸಿದ್ದರಾಮಯ್ಯರ ವಾದ ಆಗಿದೆ. ಇಂದು ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯಿತು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೊರೆ ಹೋಗಿದ್ರು. ಆಗಸ್ಟ್ 19ರಂದು ಅರ್ಜಿಯನ್ನ ಕೈಗೆತ್ತಿಕೊಂಡು ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದಿಗೆ ಮುಂದೂಡಿಕೆ ಮಾಡಿತ್ತು. ಇದೇ ಅರ್ಜಿ ವಿಚಾರಣೆ ಇಂದೂ ಕೂಡ ನಡೆಯಿತು. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ಪರ ವಕೀಲರು ಸುದೀರ್ಘ ವಾದವನ್ನೇ ಮಂಡಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ 2 ದಿನ ಸಿಎಂಗೆ ರಿಲೀಫ್ ಕೊಟ್ಟಿದೆ. ಆಗಸ್ಟ್ 31ರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರು ಏನು ವಾದ ಮಂಡಿಸಿದ್ರು? ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಸಿಎಂ ಪರ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘವಿ 17A ಮಾನದಂಡ ಪಾಲನೆಯಾಗದಿದ್ರೂ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಎಂದರು. ಪಿಸಿ ಕಾಯ್ದೆ 17A ಅಡಿ ಪೂರ್ವಾನುಮತಿ ಬೇಕು. ಇದೊಂದು ಪಾಯಿಂಟ್ ಆಧಾರದಲ್ಲಿ ರಾಜ್ಯಪಾಲರ ಆದೇಶವನ್ನ ರದ್ದುಗೊಳಿಸಬೇಕು. 17A ಮಾನದಂಡ ಪಾಲನೆಯಾಗದಿದ್ರೂ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ಅನುಮತಿ ಪಡೆಯದೆ ತನಿಖೆ ಮಾಡುವಂತಿಲ್ಲ. ಸಾರ್ವಜನಿಕ ಸೇವಕನ ಶಿಫಾರಸು ನಿರ್ಧಾರಗಳ ಕುರಿತಾದ ತನಿಖೆ ಇರಬೇಕು. ಈ ಎರಡೂ ಅಂಶಗಳನ್ನ ರಾಜ್ಯಪಾಲರು ಪಾಲಿಸಿಲ್ಲ. ಹೀಗಂತ ವಾದ ಮಂಡಿಸಿದ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘವಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಂದ್ರು. ಸ್ನೇಹಮಯಿ ಕೃಷ್ಣ ತಮಗೆ ದೂರು ನೀಡಿದ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಇದೇ ಆರೋಪಗಳುಳ್ಳ 2 ದೂರುಗಳಿವೆ ಎಂದು ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಉಳಿದ 2 ದೂರುಗಳಿಗೆ ಸಂಬಂಧಿಸಿದ ಶೋಕಾಸ್ ನೋಟಿಸ್ ನೀಡಿಲ್ಲ. ತರಾತುರಿಯಲ್ಲೇ ವಿವೇಚನೆ ಬಳಸದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ತರಾತುರಿಯಲ್ಲೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಿಎಂ ಪರ ಅಭಿಷೇಕ್ ಮನು ಸಿಂಘವಿ ವಾದ ಮಂಡಿಸಿದ್ರು. ಇದಿಷ್ಟೇ ಅಲ್ಲ, 10-15 ವರ್ಷದ ಹಳೆಯ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯ ಮಾಡಿದ್ದಾರೆ ಎಂದರು. ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ 17A ಬೇಕಿಲ್ಲವೆಂಬುದಕ್ಕೆ ಕಾರಣ ನೀಡಿದ್ದಾರೆ. ಸಿಎಂ ಆದೇಶ ಶಿಫಾರಸು ಪ್ರಶ್ನಿಸಿಲ್ಲವಾದ್ರಿಂದ 17A ಬೇಕಿಲ್ಲವೆಂದಿದ್ದಾರೆ. 10ರಿಂದ 15 ವರ್ಷ ಹಳೆಯ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯಿಸಲಾಗುತ್ತಿದೆ. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, HD ಕುಮಾರಸ್ವಾಮಿ ಇವರುಗಳ ಆರೋಪ ಪಟ್ಟಿ ಸಿದ್ಧವಾಗಿದ್ದರೂ ರಾಜ್ಯಪಾಲರು ಮಾತ್ರ ಶೋಕಾಸ್ ನೋಟಿಸ್ಗೆ ಅನುಮತಿಯನ್ನೇ ಕೊಟ್ಟಿಲ್ಲ. ರಾಜ್ಯಪಾಲರು ಯಾವುದೇ ಒಂದು ಅಂಶದ ಬಗ್ಗೆಯೂ ವಿವೇಚನೆ ಬಳಸಿಲ್ಲ. ಸಚಿವ ಸಂಪುಟ ಸಭೆಯ ಸಲಹೆಯನ್ನೂ ರಾಜ್ಯಪಾಲರು ಪಾಲಿಸಿಲ್ಲ. ಹೀಗೆ ರಾಜ್ಯಪಾಲರ ನಡೆಯ ಬಗ್ಗೆ ಪ್ರಶ್ನಿಸಿ ಅಭಿಷೇಕ್ ಮನು ಸಿಂಘವಿ ವಾದ ಮಂಡಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕೇ ಅಂತ ಪ್ರಶ್ನಿಸಿದ್ರು. ಇತರೆ ವಿಚಾರಗಳಿಗೆ ಸಚಿವ ಸಂಪುಟದ ಸಭೆಯ ಸೂಚನೆ ಪರಿಗಣಿಸಬೇಕು, ಆದರೆ ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕೇ? ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನವೇ ಇಲ್ಲ. ರಾಮೇಶ್ವರ್ ಪ್ರಸಾದ್ ಮತ್ತಿತರ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಅಭಿಷೇಕ್ ಮನು ಸಿಂಘವಿ ಉಲ್ಲೇಖಿಸಿ ವಾದ ಮಂಡಿಸಿದ್ರು. ರಾಜ್ಯಪಾಲರು ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಬೇಕು. ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು.
ಹಲವು ವೈವಿಧ್ಯಮಯ ವಿಚಾರಗಳನ್ನ ಕ್ಯಾಬಿನೆಟ್ ಪ್ರಸ್ತಾಪಿಸಿತ್ತು. ಅವುಗಳಲ್ಲಿ ಒಂದಕ್ಕೂ ರಾಜ್ಯಪಾಲರು ಉತ್ತರಿಸಿಲ್ಲ. ಡಿನೋಟಿಫಿಕೇಶನ್ಗಾಗಿ ಸಿದ್ದರಾಮಯ್ಯ ಯಾವುದೇ ಪ್ರತಿಫಲ ಪಡೆದಿಲ್ಲ. 2004ರಲ್ಲಿ ಸಿಎಂ ಮೈದುನನಿಗೆ ಜಮೀನು ವರ್ಗಾವಣೆಯಾಯಿತು. 2005ರಲ್ಲಿ ಭೂಮಿಯನ್ನ ಕೃಷಿಯೇತರ ಪರಿವರ್ತನೆ ಮಾಡಲಾಯಿತು. 2010ರಲ್ಲಿ ಸಿಎಂ ಪತ್ನಿ ಭೂಮಿಯನ್ನ ಖರೀದಿ ಮಾಡಿದ್ರು. ಇದನ್ನು ದೊಡ್ಡ ಹಗರಣದಂತೆ ಬಿಂಬಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಮೋಡ ಹಗರಣದಲ್ಲಿ ಇದೀಗ ಮತ್ತೆ 2 ದಿನಗಳ ಕಾಲ ಸಿಎಂಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಇಂದು ಸಿಎಂ ಪರ ವಕೀಲರು ಸುದೀರ್ಘ ವಾದವನ್ನೇ ಮಂಡಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.